ಧಾರ್ಮಿಕ ಕ್ಷೇತ್ರ ಅಂತ ನೀವೇ ಮೈ ಮೇಲೆ ಹೇಳ್ಕೊಂತ ಇದ್ದೀರಲ್ಲ, ಯಾರು ಹೇಳೇ ಇಲ್ಲ ಅಲ್ಲಿ. ವಿಷ್ಣುಮೂರ್ತಿ ಭಟ್ ಅವರು ವಿಷ್ಣುಮೂರ್ತಿ ಭಟ್ ಅವರೇ ಏನ್ ಹೇಳಕ್ ಬಯಸ್ತೀರಿ? ವಕೀಲರು ಅದನ್ನೇ ಮಾತಾಡ್ತಾ ಇರೋದು. ಅಲ್ಲಿ ವಕೀಲರೇ, ಅಲ್ಲಿ ಪಂಚಾಯತ್ನವ್ರು ಹೇಳ್ತಾರೆ ನಾವು 270ಕ್ಕೂ ಹೆಚ್ಚು ಶವಗಳನ್ನು ಉಗ್ದಿದ್ದೇವೆ ಅಂತ ಹೇಳ್ತಾರೆ. ಒಂದ್ ಕಡೆ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದಂತ ಡಾಕ್ಟರ್ ಹೇಳ್ತಾರೆ ನಾನೇ ಸ್ವತಃ ಒಂದು 70 UDR ಅನ್ನ ಮಾಡಿದೀನಿ ಅಂತ ಹೇಳ್ತಾರೆ. ಕರೆಕ್ಟ್ ಮಾಡಿದ್ದಾರೆ. ಯಾವ ಜಾಗದಲ್ಲಿ ಉಳಿದಾರೆ ಅವರನ್ನ ಮಾರ್ಕ್ ಮಾಡ್ಸಿದ್ದೀರಾ? ಯಾವ ಜಾಗದಲ್ಲಿ ಉಳಿದಾರೆ ಅವ್ರನ್ನ ಕರ್ಕೊಂಡೋಗಿ ಮಾರ್ಕ್ ಮಾಡ್ಸಿದ್ದೀರಾ? ನೀವು ಮಾಡ್ತಾ ಇದ್ದೀರಾ? ಯಾರೋ ಒಬ್ಬ ಬುಲ್ಡೆ ಬ್ರೈನ್ ಇಲ್ದಿರೋ ಒಬ್ಬ ಕರ್ಕೊಂಡೋಗಿ ಮಾರ್ಕ್ ಮಾಡಿಸ್ತಾ ಇರೋದು. ಅಲ್ಲ ಇಲ್ಲಿ ಹಾಗಾದ್ರೆ ಯಾವುದೂ ಇಲ್ಲದೆ ಏನು ಆಗ್ತಾ ಇಲ್ಲಲ್ಲ, ಏನೋ ಒಂದು ಏನು ಆಗ್ತಾ ಇಲ್ಲ, ಜಸ್ಟ್ ಆಗಿತಾ ಇದಾರೆ. ನ್ಯಾಷನಲ್ ವೇಸ್ಟ್, ಸೋರ್ಸ್ ವೇಸ್ಟ್ ಮಾಡ್ತಾ ಇದಾರೆ. ಹಂಗಾದ್ರೆ ವೀರಪ್ಪನ್ ಹಿಡಿಯಕ್ಕೆ 20 ವರ್ಷ ಪ್ರಯತ್ನ ಪಟ್ರಲ್ಲ, ಅದು ನ್ಯಾಷನಲ್ ವೇಸ್ಟ್? ರಾಜ್ಕುಮಾರ್ ಅವ್ರನ್ನ 100 ದಿನ ಕರ್ಕೊಂಡೋಗಿದ್ನಲ್ಲ, ಇವ್ರನ್ನೆಲ್ಲ ಪೊಲೀಸ್ನವ್ರನ್ನೆಲ್ಲ ಕಳ್ಸಿರಲ್ಲ, ಅದು ನ್ಯಾಷನಲ್ ವೇಸ್ಟ್? 20 ವರ್ಷ ವೀರಪ್ಪನ್ ಹಿಡಿಯಕ್ಕಾಗ್ಲಿಲ್ಲಪ್ಪ ಅಂತ ಹೇಳ್ಬಿಟ್ಟು ಟ್ಯಾಕ್ಟಿಕ್ ಮಾಡಿದ್ರೆ ನಕ್ಸಲೈಟ್ಗಳು ಕಾಡೊಳಗಡೆ ಇರ್ತಾರೆ, ಪೊಲೀಸ್ನವ್ರು ಹೋಗ್ಬಿಟ್ಟು ಕಾರ್ಯಾಚರಣೆ ಮಾಡ್ತಾ ಇರ್ತಾರೆ, ವೇಸ್ಟ್ ಅಂತ ಬಿಟ್ಬಿಡ್ತೀರಾ? ಅದು ನ್ಯಾಷನಲ್ ವೇಸ್ಟ್ ಅಂತ ಹೇಳ್ಬಿಡ್ತೀರಾ? ಕಾಡೊಳಗಡೆ ಸಿಗದೇ ಇಲ್ಲಪ್ಪ 20 ವರ್ಷ, ಹಂಗಾರೆ ಹುಡ್ಕೊಂಡ್ ಬಿಟ್ಬಿಡ್ತೀರಾ? ತನಿಖೆ ಆಗ್ಲೇಬೇಕು. ಅದು ವೀರಪ್ಪನ್ ಆಗಿರ್ಬೋದು, ಇನ್ನೊಬ್ಬ ಆಗಿರ್ಬೋದು, ಒಂದು ಗುರುತರವಾದಂತ ಆರೋಪ ಮಾಡಿದ್ದಾರೆ ಅಂದ್ಮೇಲೆ ತನಿಖೆ ಆಗಬೇಕು. ಇನ್ನೊಬ್ಬರನ್ನ ಟಾರ್ಗೆಟ್ ಮಾಡಬಾರ್ದು, ಇನ್ನೊಂದು ಕ್ಷೇತ್ರನ ಇನ್ನೊಂದು ಧಾರ್ಮಿಕ ಇಲ್ಲಿ ಗುಂಡಿ ತೋಡ್ತಾ ಇದ್ರೆ ನೀವಾಗ ಮೈ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಯಾರು ಟಾರ್ಗೆಟ್ ಮಾಡಿಲ್ಲ. ನಿಮ್ಗೆ ಅಷ್ಟೆಲ್ಲ SIT ರಚನೆಯ ಆದೇಶದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಅಂತ ಎಲ್ಲರೂ ಹಾಕಿದಾರ? ಒಬ್ಬ ಮುಸುಕದಾರಿ ಬಂದು ಕಡಾಖಂಡಿತವಾಗಿ ಇಂಥ ಕಡೆನೇ ಇದೆ ಅಂತ ಪಾಯಿಂಟ್ ಮಾಡಿದ ಮೇಲೆ ಅಲ್ಲಿ ಸಿಗ್ಬೇಕಿತ್ತು. ಸಿಗ್ಲಿಲ್ಲ ಅಂತ ಏನ್ ಅರ್ಥ? ಅದು ಊಹಾಪೋಹ. ಒಬ್ಬರನ್ನ ಬ್ಲಾಕ್ ಮಾರ್ಕ್ ತರಿಸಿ ಅದನ್ನ ಕೆಟ್ಟದಾಗಿ ಅವ್ರನ್ನ ಬಿಂಬಿಸ್ಬಿಟ್ಟಾದ್ಮೇಲೆ ಊರಲ್ಲಿ ಹೋದ ಮಾನ, ಅದೇನಂತಲ್ಲ ಅಡಕೆಯಲ್ಲಿ ಹೋದ ಮಾನ ಆನೆ ಕೊಟ್ಟರು ಬರೋದಿಲ್ಲ ಅಂತ, ಹಾಗೆ ಮಾನ ಒಂದ್ಸಲ ಹೋದ್ರೆ ಬರೋದಿಲ್ಲ. ಆಮೇಲೆ ಎಲ್ಲಾ ಕಡೆ ಆಪಾದನೆ ಮಾಡಿ ಇವತ್ತು ಕಳಂಕ ಕೆಲಸ ಮಾಡ್ತಕ್ಕಂಥದ್ದು. ಆ ರೀತಿ ಇಂಥವ್ರೇ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು SIT ರಚನೆ ಮಾಡ್ಬೇಕಾದ್ರೆ ಏನಾದ್ರು ಸೋಷಿಯಲ್ ಮೀಡಿಯಾ ಅಲ್ಲ, ಸರ್ಕಾರದ ಆದೇಶ ಇದೆಯಾ? ಇಲ್ಲ 164 ಸ್ಟೇಟ್ಮೆಂಟ್ ನೀವೇ ಹೇಳಿದ್ರಿ. ಒಂದು ನಿಮಿಷ ರೀ, ನಾನು ಪ್ರಶ್ನೆ ಮುಗಿಸ್ಬಿಡ್ತೀನಿ. ಅವ್ರು ಏನಾದ್ರು ಹೇಳ್ಕೊಳ್ಳಿ, ವಕೀಲರು ಹೇಳೋದಲ್ಲ, ನ್ಯಾಯಾಲಯದಲ್ಲಿ ಆತ ಇಂಥವ್ರೇ ಮಾಡಿಸಿದ್ರು, ಇಂಥ ಕ್ಷೇತ್ರದವರೇ ಮಾಡಿಸಿದ್ರು ಅಂತ ಹೇಳಿದಾನ? ಅಥವಾ ಇವತ್ತು ಪೊಲೀಸ್ ಅಧಿಕಾರಿಗಳು ಏನಾದ್ರು ಅವ್ರ ವಕೀಲರು ಹೇಳಿಕೆ ಬರಲ್ಲ? ವಕೀಲರು ಬಂದ್ಬಿಟ್ಟು ನ್ಯಾಯಾಲಯದಲ್ಲಿ 164 ಕೊಟ್ಟಿಲ್ಲ. ವಕೀಲರುಗಳು 1000 ಹೇಳ್ಬೋದು. ಯಾವ್ದು ಇಲ್ಲಿ ಡಾಕ್ಯುಮೆಂಟೇಶನ್ ಏನಿದೆ ಅದ್ರ ಬಗ್ಗೆ ಮಾತಾಡಬೇಕು. ಇವತ್ತು SIT ರಚನೆಯಲ್ಲಿ SIT ರಚನೆ ಓದಿದ್ದೀರಾ ನೀವು? SIT ರಚನೆ ಓದಿದ್ದೀರಾ? SIT ರಚನೆ ಓದಿದ್ದೀರಾ? ಅಲ್ಲ, ಒಂದು ನಿಮಿಷ ಇರಿ, ನಾನು ಕೇಳಿರೋ ಪ್ರಶ್ನೆಗೆ ಏನ್ ರಿಪೋರ್ಟ್ ಇದೆ? ಪ್ರತಿಯೊಂದು ಪೊಲೀಸ್ನವರು 3 ದಿವಸಕ್ಕೊಂದ್ಸಲ 4 ದಿವಸಕ್ಕೊಂದ್ಸಲ ರಿಪೋರ್ಟ್ ಕೊಡ್ತಾರೆ. SIT ರಚನೆ ಯಾಕೆ ಈ ಕೇಸಲ್ಲಿ ಕೊಡಲ್ಲ? ಕೊಡಲ್ಲ. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಕೊಟ್ಟರು, ನಿಮ್ಗೆ ಎಲ್ಲಿ ಕೊಟ್ಟರು? ಕೊಟ್ಟಿಲ್ಲ. ಪ್ರಜ್ವಲ್ ರೇವಣ್ಣ ಕೇಸಲ್ಲೂ ಕೊಟ್ಟಿಲ್ಲ, ಮುನಿರತ್ನ ಕೇಸಲ್ಲೂ ಕೊಟ್ಟಿಲ್ಲ. ಅರೆಸ್ಟ್ ಮಾಡ್ತಾರೆ, ಕೋರ್ಟ್ಗೆ ಹಾಕ್ತಾರೆ. SIT ಇರುವಂತದ್ದೇ ಅದು. ಇದು ಧಾರ್ಮಿಕ ಭಾವನೆಗಳಿಗೆ ಸಂಬಂಧಪಟ್ಟಂತ ಕೇಸು. ಈಗ ಇದರಲ್ಲಿ SIT ರಚನೆಯಲ್ಲಿ ಯಾವುದೇ ಇಂಥದೇ ಪರ್ಟಿಕ್ಯುಲರ್ ಆದಂತ ವ್ಯಕ್ತಿಗಳ ಮೇಲೆ ಹೇಳಿಲ್ಲ. ನಿಮಗ್ ನೀವೇ ಊಹೆ ಮಾಡ್ಕೊಂತ ಇದೀರಾ, ಧಾರ್ಮಿಕ ಕ್ಷೇತ್ರದ ಅವಮಾನ ಮಾಡ್ತಾ ಇದಾರೆ, ಇನ್ನೊಂದಕ್ಕೆ ಅವಮಾನ ಮಾಡ್ತಾ ಇದಾರೆ ಅಂತ. ಧಾರ್ಮಿಕ ಹಂಗಾರೆ ಮುರುಘಾ ಮಠದ ರೇಪ್ ಅತ್ಯಾಚಾರ ಪ್ರಕರಣ ಆಯ್ತು, ಮುರುಘಾ ಮಠದ ಅತ್ಯಾಚಾರ ಪ್ರಕರಣ, ರಾಘವೇಶ್ವರ ಸ್ವಾಮೀಜಿ ಅತ್ಯಾಚಾರ ಪ್ರಕರಣ ಆಯ್ತು, ಅದನ್ನು ಟಾರ್ಗೆಟ್. ನಿತ್ಯಾನಂದ ಸ್ವಾಮಿ, ಹೌದು ನಿತ್ಯಾನಂದ ಟಾರ್ಗೆಟ್. ಈಗ ಯಾರು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ವಿರುದ್ಧ ಸರ್ಕಾರ ಆಗ್ಲಿ ಅಥವಾ ಪೊಲೀಸ್ ಅಧಿಕಾರಿಗಳಾಗ್ಲಿ ಅಥವಾ ಯಾರಾತ ಬುರ್ಡೆ ತಗೊಂಬಂದಿದ್ದಾನೆ ಆತ ಇನ್ನೂ ಹೇಳಿಕೆ ಕೊಟ್ಟಿಲ್ಲ. ಹೇಳಿಕೆ ಕೊಟ್ಟಿದ್ರೆ ನೀವೇ ಯಾಕೆ ಊಹೆ ಮಾಡ್ಕೊತೀರಾ? ತನಿಖೆ ಆಗ್ಲಿ ಬಿಡಿ. ನಿಮ್ಗೆ ಯಾಕೆ ಧಾರ್ಮಿಕ ಸ್ಥಳದ ಟಾರ್ಗೆಟ್ ಅಂತ ಅನ್ಕೊತೀರಾ? ನೀವು ಕಾನೂನು ತಿಳಿದವರು, ನಾನು ಕಾನೂನು ತಿಳಿದವರು, ಕಾನೂನು ಪ್ರಕಾರ ಆಗ್ಲಿ. ಇವತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಏನಾದ್ರು ಬಂದು ಹೇಳಿದ್ರ? ಸಿಬಿಎಲ್ ಕೆಲಸ ಮಾಡ್ತಾರೆ, ಧರ್ಮಸ್ಥಳದ ಧರ್ಮಾಧಿಕಾರಿಗಳು ತಂದು ಹೇಳಿದ್ರ? ಅವರು ವಕೀಲರು ಓಡಾಡಂತ ಕಾರ್ಗಳು ಸೇಮ್, ಅವ್ರ ಕಾರ್ಯ ಅದೆಲ್ಲ ಲೆಕ್ಕ ಬರಲ್ಲ, ಓಡಾಡ್ತಾ ಇದ್ದಾರೆ. ಅವ್ರ ಕಾರ್ಯ ಲೆಕ್ಕ ಬರಲ್ಲ. ಅದು ಸುಳ್ಳಾಗಿದ್ರೆ, ಅದು ಷಡ್ಯಂತ್ರ ಆಗಿದ್ರೆ ಅವ್ರ ವಿರುದ್ಧನೂ ಪ್ರಕರಣ ಆಗುತ್ತೆ ಬಿಡಿ. ಯಾಕೆ ತನಿಖೆನೇ ಮುಗಿಲ್ಲ. ತನಿಖೆ ಹಲವಾರು ಪ್ರಕರಣ ಬಗ್ಗೆ ಮಾತಾಡಬಹುದಲ್ಲ. ನಾರಾಯಣ ಯಮುನಾ ಪ್ರಕರಣ ಯಾವ ಮೇಲೆ ಆಪಾದನೆ ಬಂತು? ಸೌಜನ್ಯ ಪ್ರಕರಣ ಯಾವ ಮೇಲೆ ಆಪಾದನೆ ಬಂತು?
ಅವ್ರೆಲ್ರಿಗೂ ಕೂಡ ಇನ್ನು ನ್ಯಾಯ ಸಿಕ್ಕಿಲ್ಲಲ್ಲ, ಅದ್ರ ಬಗ್ಗೆ ಯಾಕೂ ಯಾರು ಮಾತಾಡ್ತಾ ಇಲ್ಲ. ಅದೆಲ್ಲ ಕ್ಷೇತ್ರದಲ್ಲಿ ಆಗಿರುವಂತದ್ದಲ್ಲ. ಅದು ಕ್ಷೇತ್ರದಲ್ಲಾಗಿಲ್ಲ, ಅದು ಒಂದು ನಿಮಿಷ ವಿಷ್ಣುಮೂರ್ತಿ, ದಿನೇಶ್ ಅವರೇ ಒಂದ್ ನಿಮಿಷ ಪ್ಲೀಸ್, ದಿನೇಶ್ ಅವರೇ ಒಂದೇ ಒಂದ್ ನಿಮಿಷ. ಧಾರ್ಮಿಕ ಕ್ಷೇತ್ರ ಅಂತ ನೀವೇ ಮೈ ಮೇಲೆ ಹೇಳ್ಕೊಂತ ಇದ್ದೀರಲ್ಲ, ಯಾರು ಹೇಳೇ ಇಲ್ಲ ವಿಷ್ಣುಮೂರ್ತಿ ಭಟ್ ಅವರು. ಎಸ್ ವಿಷ್ಣುಮೂರ್ತಿ ಭಟ್ ಅವರೇ ಏನ್ ಹೇಳಕ್ ಬಯಸ್ತೀರಿ? ನಾವೀಗ ಮಾತಾಡ್ತಾ ಇರೋದು ವಕೀಲರು ಅದನ್ನೇ ಮಾತಾಡ್ತಾ ಇರೋದು. ಅಲ್ಲಿ ವಕೀಲರೇ, ಅಲ್ಲಿ ಪಂಚಾಯತ್ನವ್ರು ಹೇಳ್ತಾರೆ ನಾವು 270ಕ್ಕೂ ಹೆಚ್ಚು ಶವಗಳನ್ನು ಉಗ್ದಿದ್ದೇವೆ ಅಂತ ಹೇಳ್ತಾರೆ. ಒಂದ್ ಕಡೆ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದಂತ ಡಾಕ್ಟರ್ ಹೇಳ್ತಾರೆ ನಾನೇ ಸ್ವತಃ ಒಂದು 70 UDR ಅನ್ನ ಮಾಡಿದೀನಿ ಅಂತ ಹೇಳ್ತಾರೆ. ಕರೆಕ್ಟ್ ಮಾಡಿದ್ದಾರೆ. ಯಾವ ಜಾಗದಲ್ಲಿ ಉಳಿದಾರೆ ಅವರನ್ನ ಮಾರ್ಕ್ ಮಾಡಿಸಿದ್ದೀರಾ? ಯಾವ ಜಾಗದಲ್ಲಿ ಉಳಿದಾರೆ ಅವ್ರನ್ನ ಕರ್ಕೊಂಡೋಗಿ ಮಾರ್ಕ್ ಮಾಡಿಸಿದ್ದೀರಾ? ನೀವು ಮಾಡ್ತೀರಿ. ಯಾರೋ ಒಬ್ಬ ಬುರುಡೆ ಬ್ರೈನ್ ಇಲ್ದೆ ಒಬ್ಬ ಕರ್ಕೊಂಡೋಗಿ ಮಾರ್ಕ್ ಮಾಡಿಸ್ತಾ ಇರೋದು. ಅಲ್ಲ ಇಲ್ಲಿ ಹಾಗಾದ್ರೆ ಯಾವ್ದು ಇಲ್ಲದೆ ಏನು ಆಗ್ತಾ ಇಲ್ಲಲ್ಲ, ಏನೋ ಒಂದು ಏನು ಆಗ್ತಾ ಇಲ್ಲ, ಜಸ್ಟ್ ಆಗಿತಾ ಇದಾರೆ. ನ್ಯಾಷನಲ್ ವೇಸ್ಟ್, ಸೋರ್ಸ್ ವೇಸ್ಟ್ ಮಾಡ್ತಾ ಇದಾರೆ. ಹಂಗಾದ್ರೆ ವೀರಪ್ಪನ್ ಹಿಡಿಯಕ್ಕೆ 20 ವರ್ಷ ಪ್ರಯತ್ನ ಪಟ್ರಲ್ಲ, ಅದು ನ್ಯಾಷನಲ್ ವೇಸ್ಟ್? ರಾಜ್ಕುಮಾರ್ ಅವ್ರನ್ನ 100 ದಿನ ಕರ್ಕೊಂಡೋಗಿದ್ನಲ್ಲ, ಇವ್ರನ್ನೆಲ್ಲ ಪೊಲೀಸ್ನವ್ರನ್ನೆಲ್ಲ ಕಳ್ಸಿರಲ್ಲ, ಅದು ನ್ಯಾಷನಲ್ ವೇಸ್ಟ್? 20 ವರ್ಷ ವೀರಪ್ಪನ್ ಹಿಡಿಯಕ್ಕಾಗ್ಲಿಲ್ಲಪ್ಪ ಅಂತ ಹೇಳ್ಬಿಟ್ಟು ಟ್ಯಾಕ್ಟಿಕ್ ಮಾಡಿದ್ರೆ ನಕ್ಸಲೈಟ್ಗಳು ಕಾಡೊಳಗಡೆ ಇರ್ತಾರೆ, ಪೊಲೀಸ್ನವ್ರು ಹೋಗ್ಬಿಟ್ಟು ಕಾರ್ಯಾಚರಣೆ ಮಾಡ್ತಾ ಇರ್ತಾರೆ, ವೇಸ್ಟ್ ಅಂತ ಬಿಟ್ಬಿಡ್ತೀರಾ? ಅದು ನ್ಯಾಷನಲ್ ವೇಸ್ಟ್ ಅಂತ ಹೇಳ್ಬಿಡ್ತೀರಾ? ಕಾಡೊಳಗಡೆ ಸಿಗೋದೇ ಇಲ್ಲಪ್ಪ 20 ವರ್ಷ, ಹಂಗಾರೆ ಉಳ್ಕೊಂಡ್ ಬಿಟ್ಬಿಡ್ತೀರಾ? ತನಿಖೆ ಆಗ್ಲೇಬೇಕು. ವೀರಪ್ಪನ ಆಗಿರ್ಬೋದು, ಇನ್ನೊಬ್ಬ ಆಗಿರ್ಬೋದು, ಒಂದು ಗುರುತರವಾದಂತ ಆರೋಪ ಮಾಡಿದ್ದಾರೆ ಅಂದ್ಮೇಲೆ ತನಿಖೆ ಆಗಬೇಕು. ಟಾರ್ಗೆಟ್ ಮಾಡಬಾರ್ದು, ಇನ್ನೊಂದು ಕ್ಷೇತ್ರನ, ಇನ್ನೊಂದು ಧಾರ್ಮಿಕ ಇಲ್ಲಿ ಗುಂಡಿ ತೋಡ್ತಾ ಇದ್ರೆ ನೀವಾಗ ಮೈ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಯಾರು ಟಾರ್ಗೆಟ್ ಮಾಡಿಲ್ಲ. ನಿಮ್ಗೆ ಅಷ್ಟೆಲ್ಲ SIT ರಚನೆಯ ಆದೇಶದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಅಂತ ಎಲ್ಲರೂ ಹಾಕಿದಾರ? ಒಬ್ಬ ಮುಸುಕದಾರಿ ಬಂದು ಕಡಾಖಂಡಿತವಾಗಿ ಇಂಥ ಕಡೆನೆ ಇದೆ ಅಂತ ಪಾಯಿಂಟ್ ಮಾಡಿದ ಮೇಲೆ ಅಲ್ಲಿ ಸಿಗ್ಬೇಕಿತ್ತು. ಸಿಗ್ಲಿಲ್ಲ ಅಂತ ಏನ್ ಅರ್ಥ? ಅದು ಊಹಾಪೋಹ. ಒಬ್ಬರನ್ನ ಬ್ಲಾಕ್ ಮಾರ್ಕ್ ತರಿಸಿ ಅದನ್ನ ಕೆಟ್ಟದಾಗಿ ಅವ್ರನ್ನ ಬಿಂಬಿಸ್ಬಿಟ್ಟಾದ್ಮೇಲೆ ಊರಲ್ಲಿ ಹೋದ ಮಾನ, ಅದೇನಂತಾರಲ್ಲ ಅಡಕೆಯಲ್ಲಿ ಹೋದ ಮಾನ ಆನೆ ಕೊಟ್ಟರು ಬರೋದಿಲ್ಲ ಅಂತ, ಹಾಗೆ ಮಾನ ಒಂದ್ಸಲ ಹೋದ್ರೆ ಬರೋದಿಲ್ಲ. ಆಮೇಲೆ ಎಲ್ಲಾ ಕಡೆ ಆಪಾದನೆ ಮಾಡಿ ಇವತ್ತು ಕಳಂಕ ಕೆಲಸ ಮಾಡ್ತಕ್ಕಂಥದ್ದು. ಆ ರೀತಿ ಇಂಥವ್ರೇ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು SIT ರಚನೆ ಮಾಡ್ಬೇಕಾದ್ರೆ ಏನಾದ್ರು ಸೋಷಿಯಲ್ ಮೀಡಿಯಾ ಅಲ್ಲ, ಸರ್ಕಾರದ ಆದೇಶ ಇದೆಯಾ? ಇಲ್ಲ 164 ಸ್ಟೇಟ್ಮೆಂಟ್ ನೀವೇ ಹೇಳಿದ್ರಿ. ಒಂದು ನಿಮಿಷ ರೀ, ನಾನು ಪ್ರಶ್ನೆ ಮುಗಿಸ್ಬಿಡ್ತೀನಿ. ಅವ್ರು ಏನಾದ್ರು ಹೇಳ್ಕೊಳ್ಳಿ, ವಕೀಲರು ಹೇಳೋದನ್ನ ನ್ಯಾಯಾಲಯದಲ್ಲಿ ಆತ ಇಂಥವರೇ ಮಾಡಿಸಿದ್ರು, ಇಂಥ ಕ್ಷೇತ್ರದವರೇ ಮಾಡಿಸಿದ್ರು ಅಂತ ಹೇಳಿದಾನ? ಅಥವಾ ಇವತ್ತು ಪೊಲೀಸ್ ಅಧಿಕಾರಿಗಳು ಏನಾದ್ರು ಅವ್ರ ವಕೀಲರು ಹೇಳಿಕೆ ಬರಲ್ಲ? ವಕೀಲರು ಬಂದ್ಬಿಟ್ಟು ನ್ಯಾಯಾಲಯದಲ್ಲಿ 164 ಕೊಟ್ಟಿಲ್ಲ. ವಕೀಲರುಗಳು 1000 ಹೇಳ್ಬೋದು. ಯಾವ್ದು ಇಲ್ಲಿ ಡಾಕ್ಯುಮೆಂಟೇಶನ್ ಏನಿದೆ ಅದ್ರ ಬಗ್ಗೆ ಮಾತಾಡಬೇಕು. ಇವತ್ತು SIT ರಚನೆಯಲ್ಲಿ SIT ರಚನೆ ಓದಿದ್ದೀರಾ ನೀವು? SIT ರಚನೆ ಓದಿದ್ದೀರಾ? SIT ರಚನೆ ಓದಿದ್ದೀರಾ? ಅಲ್ಲ, ಒಂದ್ ನಿಮಿಷ ಇರಿ, ನಾನು ಕೇಳಿರೋ ಪ್ರಶ್ನೆಗೆ ಏನ್ ರಿಪೋರ್ಟ್ ಇದೆ? ಪ್ರತಿಯೊಂದು ಪೊಲೀಸ್ನವರು 3 ದಿವಸಕ್ಕೊಂದ್ಸಲ 4 ದಿವಸಕ್ಕೊಂದ್ಸಲ ರಿಪೋರ್ಟ್ ಕೊಡ್ತಾರೆ. SIT ರಚನೆ ಯಾಕೆ ಈ ಕೇಸಲ್ಲಿ ಕೊಡಲ್ಲ? ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಕೊಟ್ಟರು, ನಿಮ್ಗೆ ಎಲ್ಲಿ ಕೊಟ್ಟರು? ಕೊಟ್ಟಿಲ್ಲ. ಪ್ರಜ್ವಲ್ ರೇವಣ್ಣ ಕೇಸಲ್ಲೂ ಕೊಟ್ಟಿಲ್ಲ, ಮುನಿರತ್ನ ಕೇಸಲ್ಲೂ ಕೊಟ್ಟಿಲ್ಲ. ಅರೆಸ್ಟ್ ಮಾಡ್ತಾರೆ, ಕೋರ್ಟ್ಗೆ ಹಾಕ್ತಾರೆ. SIT ಇರುವಂತದ್ದೇ ಅದು. ಇದು ಧಾರ್ಮಿಕ ಭಾವನೆಗಳಿಗೆ ಸಂಬಂಧಪಟ್ಟಂತ ಕೇಸು. ಈಗ ಇದರಲ್ಲಿ SIT ರಚನೆಯಲ್ಲಿ ಯಾವುದೇ ಇಂಥದೇ ಪರ್ಟಿಕ್ಯುಲರ್ ಆದಂತ ವ್ಯಕ್ತಿಗಳ ಮೇಲೆ ಹೇಳಿಲ್ಲ. ನಿಮಗ್ ನೀವೇ ಊಹೆ ಮಾಡ್ಕೊಂತ ಇದ್ದೀರಾ, ಧಾರ್ಮಿಕ ಕ್ಷೇತ್ರಕ್ಕೆ ಅವಮಾನ ಮಾಡ್ತಾ ಇದ್ದಾರೆ, ಇನ್ನೊಂದಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಅಂತ. ಭಾವನೆಗಳು ಎಲ್ಲಿ? ಧಾರ್ಮಿಕ ಅಂದ್ರೆ ಮುರುಘಾ ಮಠದ ರೇಪ್ ಅತ್ಯಾಚಾರ ಪ್ರಕರಣ ಆಯ್ತು, ಮುರುಘಾ ಮಠದ ಅತ್ಯಾಚಾರ ಪ್ರಕರಣ, ರಾಘವೇಶ್ವರ ಸ್ವಾಮೀಜಿ ಅತ್ಯಾಚಾರ ಪ್ರಕರಣ ಆಯ್ತು, ಅದನ್ನು ಟಾರ್ಗೆಟ್. ನಿತ್ಯಾನಂದ ಸ್ವಾಮಿ, ಹೌದು, ನಿತ್ಯಾನಂದ ಟಾರ್ಗೆಟ್. ಈಗ ಯಾರು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ವಿರುದ್ಧ ಸರ್ಕಾರ ಆಗ್ಲಿ ಅಥವಾ ಪೊಲೀಸ್ ಅಧಿಕಾರಿಗಳಾಗ್ಲಿ ಅಥವಾ ಯಾರಾತ ಬುರುಡೆ ತಗೊಂಡ್ಬಂದಿದ್ದಾನೆ ಆತ ಇನ್ನೂ ಹೇಳಿಕೆ ಕೊಟ್ಟಿಲ್ಲ. ಹೇಳಿಕೆ ಕೊಟ್ಟಿಲ್ಲ ನೀವೇ ಯಾಕೆ ಊಹೆ ಮಾಡ್ಕೊತೀರಾ? ತನಿಖೆ ಆಗ್ಲಿ, ನೀವು ಯಾಕೆ ಧಾರ್ಮಿಕ ಸ್ಥಳದ ಟಾರ್ಗೆಟ್ ಅಂತ ಅನ್ಕೊಳ್ತೀರಾ? ನೀವು ಕಾನೂನು ತಿಳಿದವರು, ನಾನು ಕಾನೂನು ತಿಳಿದವರು, ಕಾನೂನು ಪ್ರಕಾರ ಆಗ್ಲಿ. ಇವತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಏನಾದ್ರು ಬಂದು ಹೇಳಿದ್ರ? ಕೆಲಸ ಮಾಡ್ತಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳು ತಂದು ಹೇಳಿದ್ರ? ಅವರು ವಕೀಲರು ಓಡಾಡಂತ ಕಾರ್ಗಳು ಸೇಮ್, ಅವ್ರ ಅದೆಲ್ಲ ಲೆಕ್ಕ ಬರಲ್ಲ, ಓಡಾಡ್ತಾ ಅವ್ರ ಕಾರೆಲ್ಲ ಲೆಕ್ಕ ಬರಲ್ಲ. ಇವತ್ತು ಅದು ಸುಳ್ಳಾಗಿದ್ರೆ, ಅದು ಷಡ್ಯಂತ್ರ ಆಗಿದ್ರೆ ಅವ್ರ ವಿರುದ್ಧನೂ ಪ್ರಕರಣ ಆಗುತ್ತೆ. ಬಿಡಿ, ಯಾಕೆ ಇನ್ನು ತನಿಖೆನೇ ಮುಗಿದಿಲ್ಲ.
ತನಿಖೆ FIR ಮುಗಿದಿದೆ. ಹಿಂದೆ ನಡೆದಿರುವಂತಹ ಹಲವಾರು ಪ್ರಕರಣಗಳ ಬಗ್ಗೆ ಮಾತಾಡಬಹುದಲ್ಲ. ಒಂದ್ ನಿಮಿಷ, ಹಿಂದೆ ನಾನು ಅಪರಾಧ ಪ್ರಕರಣ ಒಂದ್ ನಿಮಿಷ, ಯಾವ ಮೇಲೆ ಆಪಾದನೆ ಬಂತು? ಫಸ್ಟ್ ರಿಯಾಕ್ಷನ್ ತಗೋಬೇಕು. ನಾರಾಯಣ ಯಮುನಾ ಪ್ರಕರಣ ಒಂದ್ ಯಾವ ಮೇಲೆ ನಿಮಿಷ. ಆಪಾದನೆ ಬಂತು? ಸೌಜನ್ಯ ಪ್ರಕರಣ ಯಾವ್ದ ಮೇಲೆ ಆಪಾದನೆ ಬಂತು? ಅವ್ರೆಲ್ರಿಗೂ ಕೂಡ ಇನ್ನು ನ್ಯಾಯ ಸಿಕ್ಕಿಲ್ಲಲ್ಲ, ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ? ಅದೆಲ್ಲವೂ ಕ್ಷೇತ್ರದಲ್ಲಿ ಆಗಿರುವಂತದ್ದಲ್ಲ. ರೈಟ್ ದಿನೇಶ್ ಅವರೇ, ವಿಷ್ಣುಮೂರ್ತಿ ಭಟ್ ಅವರು ಕ್ಷೇತ್ರದಲ್ಲಾಗಿಲ್ಲ ಅದು. ವಿಷ್ಣುಮೂರ್ತಿ ಭಟ್ ಅವರು ಒಂದ್ ನಿಮಿಷ ವಿಷ್ಣುಮೂರ್ತಿ ದಿನೇಶ್ ಅವರೇ ಒಂದ್ ನಿಮಿಷ ಪ್ಲೀಸ್ ದಿನೇಶ್ ಅವರೇ ಒಂದೇ ಒಂದ್ ನಿಮಿಷ